ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶಿವರಾತ್ರಿ ದಿನದ ಬ್ಲಾಗ್ನ ನಾವು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನೋಡಿ ಗೈಸ್, ಅಷ್ಟು ಬೇಗ ನನ್ನ ಮಗಳು ವಿಡಿಯೋ ಮಾಡಿ ನೋಡಿ ಅವಳ ಔಟ್ಫಿಟ್ ನೋಡಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಆ ಶಿವಪ್ಪ ಎಲ್ಲ ಒಳ್ಳೇದು ಮಾಡಲಿ. ಮತ್ತೆ ಎಲ್ರದ್ದು ಶಿವರಾತ್ರಿ ಹಬ್ಬ ಹೇಗಾಯಿತು? ಇವತ್ತು ನಾನು ಹಸ್ಬೆಂಡು ಇದು ನಾನು ಫಸ್ಟ್ ಟೈಮು ಜಾಗರಣೆ ಉಪವಾಸ ಇರಬೇಕು ಅಂತ ಅಂದ್ಕೊಂಡು ಏನೋ ಕಟ್ಟಿ ಮನ್ಸು ಮಾಡಿದ್ದೀನಿ ಇರೋಣ ಅಂತ ಅಂದ್ಬಿಟ್ಟು. ಸೊ ನೋಡಬೇಕು ಹೇಗಾಗುತ್ತೆ ಅಂತ. ನಾನು ಹಸ್ಬೆಂಡ್ ಪ್ರತಿ ವರ್ಷ ಮಾಡ್ತಾರೆ, ಸೊ ನಾನು ಈ ವರ್ಷ ಮಾಡಬೇಕು ಅಂತ ಏನೋ ಆಸೆ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಈಗ ಟೆಂಪಲ್ಗೆ ಹೋಗ್ಬೇಕು ಅಂತ ಹೊಟ್ಟಿದ್ವಿ, ಬನ್ನಿ ಓಡೋಣ. ಸೊ ನಾವು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ನಮಗೆ ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಜಾಗನೇ ಸಿಗೋದಿಲ್ಲ. ಹಾಕಿದ್ರೂ ಈ ಮಕ್ಕಳೆಲ್ಲ ಅಳಿಸ್ಕೊಂಡು ಓಡಾಡ್ಬಿಡ್ತಾರೆ ನೋಡಿ, ಈ ಥರ ಸ್ಕರ್ಟ್ ಎಲ್ಲ ಇರುವಾಗ. ಸೊ ನಿಮ್ಮೆಲ್ರಿಗೂ ಶಿವರಾತ್ರಿ ಹಬ್ಬ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಯುಕ್ತ ಮಾತಾಡ್ತಿದ್ದಾಳೆ, ಅವಳ ಮಾತನ್ನ ಕೇಳಿಸ್ಕೊಂಡು ಮನೇಲಿ ಇವತ್ತೆಲ್ಲ ಹೇಗೆ ಪೂಜೆ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ನಡೀರಿ 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 ಈಗ ಒಂದು ರೌಂಡ್ ತಿರುಗಿ. ಸೊ ಇದು ನನ್ನ ಸೀಮಂತದ ಸೀರೆ. ಇದೇ ಸೀರೆಯಲ್ಲಿ ಯುಕ್ತನಿಗೆ ಸ್ಟಿಚ್ ಮಾಡಿಸಿರೋದು ನೋಡಿ. ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ನಾನು. ಸೊ ಇನ್ನು ಬೆಳಗಿನ ಪೂಜೆ ಎಲ್ಲ ಆಯಿತು ಆಗಿದೆ. ನೋಡಿ ಅವಳ ಔಟ್ಫಿಟ್ ಹೇಗಿದೆ ಅಂತ. ಸೊ ಇದು ಕಂಪ್ಲೀಟಾಗಿ ನಾನೇ ವರ್ಕ್ ಮಾಡಿರೋದು. ಇದ್ರದ್ದು ವಿಡಿಯೋ ಕೂಡ ನಾನು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು. ಕಂಪ್ಲೀಟ್ ವರ್ಕ್ ನಾನೇ ಮಾಡಿದ್ದು. ಇದೇ ಥರ ಬೇಕು ಅಂತ ಹೇಳಿ ನಾನು ಲಾಸ್ಟಲ್ಲಿ ಅವಳದು ಫೋಟೋ ಹಾಕ್ತೀನಿ. ಮನೇಲೆಲ್ಲ ಪೂಜೆ ಆದಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡು ನಮ್ಮ ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್, ಅಂದರೆ ನಮ್ಮ ಮಂಗಳೂರಿನಲ್ಲಿ ಕದ್ರಿ ಟೆಂಪಲ್ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಫೇಮಸ್ಸು. ಇದರ ಇತಿಹಾಸ ಬಂದ್ಬಿಟ್ಟು ತುಂಬಾ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಯಾಕೆ ಎಲ್ಲಿಂದ ಇರೋ ಜನನೆಲ್ಲ ಬರ್ತಾರೆ ಅಂದರೆ ತುಂಬ ದೂರದಿಂದ ಎಲ್ಲ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಅದು ಶಿವರಾತ್ರಿ ದಿನ. ಹಾಗೆಯೇ ಇಲ್ಲಿ ಸ್ವಲ್ಪ ಫಂಕ್ಷನ್ ಎಲ್ಲ ಆಗ್ತಾಯಿತ್ತು. ಸೊ ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಇದು ಶಿವರಾತ್ರಿ ಹಬ್ಬದ್ದು ಹಿಂದಿನ ದಿನ ಇವಳಿಗೆ ನಾನು ಡ್ರೆಸ್ ಕೊಟ್ಟಿದ್ದೆ. ಸೇಮ್ ಇದೇ ಥರನೇ ಬೇಕು ಅಂತ ಹೇಳಿ ಹಾಗೇ ಹೊಲಿಸಿದ್ದು. ನಾನು ವರ್ಕ್ ಬಂದ್ಬಿಟ್ಟು ನಾನೇ ಮಾಡ್ತೀನಿ ಅಂತ ಹೇಳಿ. ಸೊ ಹಿಂದಿನ ದಿನ ನಾನು 2 ಗಂಟೆಯಲ್ಲಿ ಕೂತ್ಕೊಂಡಿದ್ದು. ಮಧ್ಯರಾತ್ರಿ 2 ಗಂಟೆಗೆ ಕೂತ್ಕೊಂಡು, ಮಧ್ಯಾಹ್ನ 2 ಗಂಟೆಗೆ ಕೂತ್ಕೊಂಡೆ ವರ್ಕ್ ಮಾಡೋಕ್ಕೆ. ಸಂಜೆ 5 ಗಂಟೆ 5:15 ಆಗಿತ್ತು ಇದರಿಂದ ಎದ್ದೇಳಬೇಕಾದ್ರೆ. ಸೊ ನಾನೊಂದು ಫೋಟೋ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದು ಟ್ರೆಂಡಿಂಗಲ್ಲಿತ್ತು. ಮಕ್ಕಳಿಗೆ ಲಂಗ ಬ್ಲೌಸು ಇದೇ ಥರ ಹೊಲಿಸುವಾಗ
ಸೊ ವರ್ಕು ಕೂಡ ಅದೇ ಥರನೇ ಇದು ಮಾಡ್ತಿದ್ರು. ನೋಡಿ ಈ ಥರ ಒಂದು ಡಿಸೈನ್ ಮಾಡಿದ್ದೀನಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಇದೇ ವರ್ಕ್ ಏನಾದರೂ ಹೊರಗಡೆ ಮಾಡೋಕ್ಕೆ ಕೊಟ್ಟರೆ 1,500 2,000 ಹತ್ರ ಹೇಳಿದರು. ಸೊ ಬೈ ಬರ್ತಿಂದನೇ ಏನೋ ಒಂಥರ ಕಲೆ ಬಂದಿರೋದ್ರಿಂದ ಅದು ಏನೋ ಒಬ್ಬೊಬ್ರಿಗೂ ಒಂಥರ ಲಕ್, ಅಂದರೆ ಒಬ್ಬೊಬ್ರಿಗೂ ಒಂದೊಂದರಲ್ಲಿ ದೇವರು ಏನಾದರೂ ಒಂದು ಇಟ್ಟಿರ್ತಾರಲ್ವ. ಸೊ ಆ ರೀತಿ ದೇವರು ನನಗೆ ಏನೋ ಒಂದು ಕಲೆ ಕೊಟ್ಟಿದ್ದಾರೆ. ಸೊ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಲಾಸ್ಟಲ್ಲಿ ತಂದು ಫುಲ್ ಕಂಪ್ಲೀಟ್ ಡ್ರೆಸ್ಸದು ವೀಡಿಯೋ ಮತ್ತು ಫೋಟೋ ಹಾಕ್ತೀನಿ. ವಿಡಿಯೋನ ಕೊನೆವರೆಗೂ ನೋಡೋದ್ರಿಂದ ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹೆಣ್ಮಗು ಇತ್ತು ಅಂದರೆ, ಅಥವಾ ನಿಮಗೆ ಹೆಣ್ಮಗು ಇತ್ತು ಅಂತ ಅಂದರೆ, ನಿಮ್ಮ ಮಕ್ಕಳಿಗೆ ಈ ಥರ ಎಲ್ಲ ಸ್ಟಿಚ್ ಮಾಡೋಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸೊ ಇದು ನೆಕ್ಸ್ಟ್ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಅಪ್ಪ ಮಗಳು ಓಡಾಡ್ತಿದ್ರು. ಬಟ್ ಅವಳಿಗೆ ಸ್ಕರ್ಟ್ ಸ್ವಲ್ಪ ಉದ್ದ ಆಯಿತು, ಅದನ್ನು ಈಗ ಸ್ವಲ್ಪ ಆಲ್ಟರ್ಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಇದು ನನ್ನ ಸೀಮಂತದ ಸ್ಯಾರಿಯಲ್ಲಿ ಹೊಲಿಸಿದ್ದು. ಯಾಕೆ ಸೀಮಂತದ ಸ್ಯಾರಿಯಲ್ಲಿ ಹೊಲಿಸ್ದೆ ಅಂತ ಅಂದರೆ, ನನ್ನ ಫಸ್ಟು ಮಗಳು ಅಲ್ವಾ ಇವಳು, ಅಂದರೆ ಇವಳು ನನ್ನ ಮೊದಲನೇ ಮಗಳು. ಹಾಗಾಗಿ ಸ್ವಲ್ಪ ನನಗೆ ಒಂದು ಮೆಮೋರಿಯಬಲ್ ಆಗಿರುತ್ತೆ. ನಾನು ಹೊಲ್ಸೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಫಸ್ಟು ಇವಳಿಗೆ ಹೊಲ್ದು ಬಿಡಲಿ, ಮಿಕ್ಕಿದ ಪೀಸ್ ಎಷ್ಟು ಮಿಕ್ಕುತ್ತೆ ಅಷ್ಟು ನೋಡಿ ಮುಂದಿನ ಕೆಲಸ ಇದು ಮಾಡೋಣ ಅಂತ. ಹಾಗೆಯೇ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಅನಾಥ ಮಕ್ಕಳಿಗೆ ಸ್ವಲ್ಪ ನಮ್ಮ ಕೈಲಾದಷ್ಟು ಏನಾದರೂ ಒಂದು ಹೋಗಿ ಕೊಟ್ಟು ಬರೋಣ ಇವತ್ತು ಅಂದ್ಬಿಟ್ಟು ಹೋಗಿ ಅದು ಕೂಡ ಕೊಟ್ಟು ಬಂದ್ವಿ. ಅದನ್ನು ನಾನು ವೀಡಿಯೋಸ್ ಎಲ್ಲ ಮಾಡಿಲ್ಲ. ಅದು ನನಗೆ ಆಗಿರ್ಬೋದು, ನನ್ನ ಹಸ್ಬೆಂಡ್ಗೆ ಆಗಿರ್ಬೋದು, ನನಗೆ ಒಂಥರ ಏನೋ ನನಗಿಷ್ಟ ಇಲ್ಲ, ಕೊಟ್ಬಿಟ್ಟು ವೀಡಿಯೋ ಮಾಡಿದರು ಅನ್ನೋದು ನನಗಿಷ್ಟ ಇಲ್ಲ. ಸೊ ಜಸ್ಟ್ ಡಿಮಾರ್ಟ್ಗೆಲ್ಲ ಹೋಗಿ ಪರ್ಚೇಸ್ ಮಾಡಿದ್ವಿ. ಇನ್ನು ಅದಾದಮೇಲೆ ನಮ್ಮ ಮನೆ ಪಕ್ಕದಲ್ಲೇ ಇರೋವಂಥ ಗೌರ್ಮೆಂಟ್ ಸ್ಕೂಲ್ ಒಂದಿತ್ತು. ಆ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ವರ್ಣ ವಾರ್ಷಿಕೋತ್ಸವ 55 ಅಥವಾ 50ನೇ ಸ್ವರ್ಣ ವಾರ್ಷಿಕೋತ್ಸವ ನಡೀತಾಯಿತ್ತು. ಅಲ್ಲಿಗೆ ಗೆಸ್ಟಾಗಿ ವಿಜಯ ರಾಘವೇಂದ್ರ ಸರ್ ಬಂದಿದ್ದರು. ತುಂಬಾ ಖುಷಿಯಾಯಿತು ಅವ್ರನ್ನ ನೋಡಿ. ಬಟ್ ನಮ್ಮ ಮಂಗಳೂರಿಗೆ ಬಂದಿದ್ದಕ್ಕೆ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಮಂಗಳೂರೊಳಗಾಗಿ ಈ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾಯಿತು ನಿಮ್ಮನ್ನು ನೋಡಿ, ಮತ್ತು ನಿಮ್ಮನ್ನು ಗೌರವಿಸಿದ್ರು. ನೀವೇನೋ ಬಂದಿದ್ದು ನಮಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಚೀಫ್ ಗೆಸ್ಟ್ ಆಗಿ ಒಬ್ಬರು ಹೀರೋಯಿನ್ ಬಂದಿದ್ದರು. ಯಾರು ಅಂದರೆ ಶೇಕ್ ಇಟ್ ಪುಷ್ಪವತಿ ಸಾಂಗಲ್ಲಿ ಒಬ್ಬರು ಇದ್ದಾರಲ್ಲ ಹೀರೋಯಿನು, ನಿಶ್ಮಿಕಾ ಅಂತ ಹೇಳಿದರು ಹೆಸರು. ಅಷ್ಟು ಮಾತ್ರ ನನಗೆ ಗೊತ್ತು. ಇನ್ನು ಮತ್ತು ಚೆನ್ನಾಗಿತ್ತು, ಸಾಂಗ್ಸ್ ಇತ್ತು, ಮತ್ತು ಡ್ಯಾನ್ಸ್ ಇತ್ತು, ಪ್ರೋಗ್ರಾಮ್ಸ್ಗಳಿತ್ತು. ತುಂಬಾ ಒಂಥರ ಜಾಲಿಯಾಗಿತ್ತು. ಶಿವರಾತ್ರಿ ಆಗಿರೋದ್ರಿಂದ ಜಾಗರಣೆ ಮಾಡೋರಿಗೆ, ಉಪವಾಸ ಮಾಡೋರಿಗೆ ಇಲ್ಲಿ ಬಂದು ಕೂತ್ಕೊಂಡಿದ್ರು ತುಂಬ ಜನ. ಅಂದರೆ ಅವ್ರಿಗೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಯುಕ್ತನೂ ಕೂಡ ನಾನು ಮನೇಲೇ ಬಿಟ್ಟು ಬಂದಿದ್ದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡು ಇಡೀ ದಿನ ಉಪವಾಸ ಇದ್ದರು, ಬೆಳಗಿನ ಜಾವದವರೆಗೂ. ಹಾಗೆ ಜಾಗರಣೆ ಕೂಡ ಇದ್ದರು. ಅವರು ಟೆಂಪಲ್ಗೆಲ್ಲ ಹೋದಾಗ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದರು. ನೋಡಿ, ಇದು ಯಾವುದೋ ಒಂದು ಶಿವಂದ ಟೆಂಪಲ್ಗೆ ಹೋಗಿದ್ರು. ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಆ ಶಿವಪ್ಪ ನಿಮಗೆ ಏನೇನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ ಎಲ್ಲ ಕೂಡ ಕೊಡಲಿ, ಆಶೀರ್ವಾದ ಮಾಡಲಿ, ಸಿಗಲಿ ನಿಮಗೆ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆವರೆಗೂ ನನ್ನ ವಿಡಿಯೋ ನೋಡಿದ ನನ್ನ ಸಮಸ್ತ ಯೂಟ್ಯೂಬ್ ಜನತೆಗೆ ನಮಸ್ಕಾರ.